ಬರಲೇ ಇಲ್ಲ. ಏನಾತ ಏನಲ್ಲಿ ಏನಾತ ಏನೋ ಒಂದು ಗೊತ್ತಾಗಲ್ತೆ. ದಡ ದಡ ಎಲ್ಲ ಕೆಲಸ ಮುಗಿಸ್ನಿ ಅಂತ ನಾನಂತರು ಕಾಲು ನಿಂತಲ್ಲಿ ನಿಂದಿರುವಲ್ವ ನನವಂತರು. ಶಾಂತಕ ಏನ ನಮ್ಮನಿ ಒಂಟಿ ಹಂಗ ತಲಿ ಹಿಂಗ ನಿಗರ್ಸ್ಕೊಂಡು ಏನು ನೋಡಕತ್ತಿ? ಏನಿಲ್ಲವಾ ಬರಕ ಹೊಲಕ್ಕೆ ಹೋಗಿದ್ದೇನೆ. ಹ್ಞೂ ಹೊಲಕ್ಕೆ ಹೋಗಿದ್ನಿ. ಒಂದಿವ್ಸ ಕಾಯಿಪಲ್ಲೆ ಬೇಕಾಗಿದ್ವಾ, ಹೊಲ್ದಾಗ ಏನೇನಾಗ್ಯಾವ ನೋಡಕ್ಕೆ ಹೋದೆ. ಮತ್ತು ಬಾಜು ಹೊಲಕ್ಕೆ ಹಂಗೆ ಮಾತಾಡ್ಕೊಂಡು ನಿಂತು ಒಂದು 4 ಹೀರಿಕಾಯಿ ಹರ್ಕೊಂಡು ಉಳ್ದ ದೊಡ್ಡ ನಮ್ಮ ಹೊಲ್ದಾನು ಹರ್ಕೊಂಡು ಬನ್ನಿ. ಎಲ್ಲ ಮನೆಗೆ ಏನು ಬೇಕಾದ್ರೆ ಅಲ್ಲೇ ಕಾಯಿಪಲ್ಲೆ ಹಾಕಿ ಬಿಟ್ಟಿರ್ತಾನಲ್ಲೇವ. ಈ ಸಂತೆ ಅಂದ ಇವ ಒಂದು ವಾರ ಹಚ್ಚಿರ್ತಾರೆ, ಒಂದು ವಾರ ಹಚ್ಚೋದಿಲ್ಲ. ಹಾಗಾಗಿ ಇಲ್ಲೇ ಕಾಯಿಪಲ್ಲೆ ಹೊಲ್ದಾಗ ಬೆಳ್ಕೊಂಡಿರ್ತೀವಿ. ಚಲೋ ಬಿಡ ನಿಂದೆ. ನಾ ಬೀಜ ಹಾಕಿ ಬಂದಿರ್ತೇನ ಮಾರಿ ಮಣ್ಣಲ್ಲಿ ಅಲ್ಲೊಂದು ನವಿಲ್ ಜಗ್ಗ ಆಗಿಬಿಟ್ಟವ. ಏನು ಕುಕ್ಕುತ್ತಾವು ಒಂದು ಬರ ಅಂದ್ರೆ ಅಯ್ಯಯ್ಯ ಮೊಳಕಿನ ತುಡ್ಕೊಂಡು ತಿಂತಾವ ಅವು. ಹೌದನ ಹೋಲ್ ಬಿಡ, ಏನು ಮಾಡಕ್ಕಾಗತ್ತಿಲ್ಲ. ಹಿತ್ತಲಾಗ ಹಾಕೊಟ್ಟ ಹಾಕೀನಿ, ಟಮಾಟಿ ಹಾಕೀನಿ, ಆಗಿರ್ತಾವ. ಉಳ್ಕದ್ದೆಲ್ಲ ಅಲ್ಲೇ ಹೊಲ್ದಾಗ ಏನು ಇರ್ತೈತೆ ಅದ. ಮತ್ತೆ ಏನು ಸಮಾಚಾರ? ಏನು ನೋಡಾತಿದ್ದಿ? ಏನಿಲ್ಲವಾ ಏನಿಲ್ಲ, ಮಗ ಹೊರಗೆ ಹೋಗಿದ್ದ. ಏನು ಪೇಟಿಗೆ ಹೋಗ್ಬರ್ತೇನೆ ಅಂತೇಳಿ ಯಾಕೆ ಇನ್ನೂ ಬರಲಿಲ್ಲ ಅಂತ ನೋಡಾತಿದ್ದೆ ಅಷ್ಟ, ಮತ್ತೇನಿಲ್ಲ. ಆಯ್ತು ಹಂಗಾರೆ ಬರ್ಲ್ಯಾ? ಗಿರ್ಜಿನೇ ಇಲ್ಲ ಮನೆ ಕಡೆ, ಎಲ್ಲೂ ಹೇಳ ಏನವ. ಏನಾದ್ರು ನಿನಗೇನ್ರ ಹೇಳೋದು ನಾನು? ಈಗ ಅವ್ರ ಮನೆ ಬೇಕಲ್ಲ ಆಶೆ ಬಂದಲ್ಲ, ಮನೆ ಚಾವಿ ಹಾಕಿತ್ತು. ಹೌದಾ? ಇಲ್ಲಪ್ಪ ನನಗೆ ಗೊತ್ತಿಲ್ಲ ಬಿಡು. ಏನು ಹೇಳೋಗಿಲ್ಲಕ್ಕೆ ನನಗೇನು. ಅಲ್ಲ ನನಗೆ ಕೇಳೋಕಾಳ. ಅಲ್ಲೇ ಅವ್ರ ಮನೆಯಿಂದನೇ ಏನಾರ ಕೆಲಸ ಇತ್ತೋ ಏನಪ್ಪ, ಏನು ಯಾರ್ದಾರ ಹೊಲದ ಕೆಲಸ ಇತ್ತೋ ಏನೋ ಯಾರಿಗೆ ಗೊತ್ತೈತಿ. ನಂಗೆ ಯಾವ್ದಾರ ಹೊಲಕ್ಕೆ ಹೋಗಿರ್ಬೇಕು. ಇಲ್ಲ ಬಿಡ ಶಾಂತಕ್ಕ, ಈಗ ಏನಪ್ಪ ಹೇಳೋಕ್ಕಾಗೋದಿಲ್ಲ. ಯಾವ್ದಾರ ಹೊಲ್ದಾಗ ಕಳೆ ಗಿಳೆ ತೆಗಿಯಾಕೆ ಹೋದ್ಲ ಏನು ಮಾಡಿದ್ಲ. ಹಂಗಿದ್ರೆ ಕರಿತಿದ್ಲು, ಯಾಕೆ ಕರೆದಿಲ್ಲ. ಹೋಲ್ ಬಿಡು ಬರ್ತಂತ ಹಂಗಾರೆ ಶಾಂತಕ್ಕ. ಅವಕ್ಕನ ಮನೆಗೆ ನಮ್ಮ ಅಚ್ಚ ಬೇಕಿರ್ತಾಳ ಅದಕ್ಕೆ. ಅಯ್ಯೋ ದೇವ್ರೇ ಏನು ಮಾಡಲಿಪ್ಪ. ಅಲ್ಲ ಒಂದು ದೌಡ್ ಎದ್ದಕ್ಕೆ ಎಲ್ಲ ಹೊರೆ ಬದುಕಿ ಮುಗಿಸಿದ್ಲು, ಎಲ್ಲ ಕೆಲಸನೂ ಆತು. ಹಿಂಗೆ ಯಾಕೆ ನಿಂತಾಳೆ? ಯಾರನ್ನ ಎದುರುಗೊಳ್ಬೇಕಂತ ನಿಂತಾಳಿಕೆ? ಮಾನ್ಗೇಡಿ ಕಿಮ್ಮತ್ಗೇಡಿ, ಇಷ್ಟು ಹೋದ್ರಾಕತ್ತೇನಿ ಕಿಮ್ಮತ್ತಿಲ್ದಂಗೆ ಬಂದು ಇಲ್ಲಿ ನಿಂತಿಯಲ್ಲ ಹಡ್ಬಿಟ್ಟಿ. ಯಾರನ್ನ ನೋಡ್ಕೊಂತ ನಿಂತಿ? ಇಲ್ರಿ ಅತ್ಯಾರ ಹಂಗ ನಿಂತನಪ್ಪ, ನಾ ಯಾರನ್ನ ನೋಡಕೋಲಿ? ಮತ್ತೆ ಯಾರನ್ನ ನೋಡಕತ್ತಿ? ಆ ಕಡೆ ನಮ್ನಿ ಒಂಟಿ ಹಂಗ ಗೋಣ ಹಿಂಗೆ ಎತ್ತರಿಸ್ಕೊಂಡು ನೋಡಕತ್ತಿಯಲ್ಲ. ಇಲ್ರಿ ಅತ್ಯಾರ ಹಂಗ ನಿಂತೇನಿ, ಮತ್ತೇನಿಲ್ಲ. ಏನ ನಡೆಸಿ ಹಕ್ಕಿಕತ್ತ ಪೂರಾ ವಿಚಾರ ಕಿವಿಗೆ ಬೀಳಿ ಆವಾಗ ಐತಿ ನನಗೆ. ಹೌದು, ದೇವ್ರ ಮುಂದೆ ಅಷ್ಟೋತನ ಪೂಜೆ ಮಾಡಿ ಏನೋ ಬೇಡ್ಕೊಳಕತ್ತಿದ್ಯಲ್ಲ, ಏನು ಬೇಡ್ಕೊಳಕತ್ತಿದ್ದಿ? ಅಷ್ಟೇನಾದ್ರು ಭಕ್ತಿ ಉಕ್ಕಿ ಹಾಕತ್ತಲ್ಲ ಇವತ್ತು. ಏನಿಲ್ಪ ಅತ್ತೀರ, ಏನು ಬೇಡ್ಕೊಲಿ ಅದ ದಿನ ಒಂದಕ್ಕೂ. ನನ್ನ ಮಗೊಂದು ಚಲೋ ಕನೆ ಸಿಗ್ಲಿ, ದೌಡ್ ಲಗ್ನ ಆಗ್ಲಿ, ಆರಾಮಿಟ್ಟಿರಪ್ಪ, ನಮ್ಮ ಅತ್ತಿನ ಚಂದಾಗಿ ನೋಡ್ಕೊಪ್ಪ ದೇವ್ರ, ಈಕಿ ಇನ್ನೂ ಟಾಯಸ್ ಕೊಡಪ್ಪ, ನಮ್ಮ ಅತ್ತಿ ಚಲೋ ಇರ್ಲಿ ಅಂತ ಬೇಡ್ಕೊಂಡೆ ಅಷ್ಟೇ, ಮತ್ತೇನಿಲ್ಲಪ್ಪ. ಹಂಗಾರ ಪಕ್ಕ ನಾ ಸಾಯಿಲ್ಲ ಅಂತೇಳಿ ಬೇಡ್ಕೊಂಡಿರ್ತೀನಿ ನೀನು. ಅಲ್ಲೇ ನನಗೆ ಆಯಸ್ ಕೊಟ್ಟು ದೇವ್ರು ಚಲೋ ಇಟ್ಟಿರ್ಲಿ ಅಂತ ಬೇಡ್ಕೋತೀಯ? ನಿನ್ನ ಜೀವಮಾನದಾಗ ಅಂತದ್ದು ಏನಾರ ಮಾಡಿಯಾ ನೀನು? ಇಲ್ಲ, ಬೇರೆ ಏನೋ ಬೇಡ್ಕೊಂಡಿ ನೀನು. ಕೇಳಿದ್ರೆ ಹೇಳುವಲ್ಲಿ, ಇರ್ಲಿ ಏನು ಬೇಡ್ಕೊಂಡ್ರೆ ಏನಾಗೋದೈತಿ? ನನ್ನ ಕೈಯಾಗ ಐತಿ ಎಲ್ಲ ಹಾಕಿಕತ್ತ. ಚಲೋ ಹುಡುಗಿನ ಸಿಗ್ತಾಳ ಏನ? ನನ್ನ ಮಗಳಿಗೆ ಹೇಳೇನಿ ಒಂದು ಚಲೋ ಹುಡುಗಿದ್ರು ನೋಡುವ ನನ್ನ ಮೊಮ್ಮಗ ಅಂತೇಳಿ. ಅಂದಾಳ ಆಕಿನ ಮೊನ್ನೆ ಹೋಗೋತ್ನಾಗ ಹೇಳಿ ಕಳ್ಸೇನಿ. ತಲೆ ಕೆಡಿಸ್ಕೋಬೇಡ ನೀನು, ತಂದು ಲಗ್ನ ಮಾಡ್ತೀನಿ. ನನ್ನ ಮಾತ ಕೇಳ್ತಾಳಕಿ, ನಿನ್ನ ಬಗ್ಗೆ ಬಡಿತಾಳ ನೋಡ್ತಿರ. ನಿನ್ನ ಹಳೆ ಮಗಳು ಬಂದ್ರಲ್ಲಪ್ಪ, ಇವ್ರ ಸಲ ದಾರಿ ಕಾಯಕತ್ತಿದ್ದೆ ನೀನು? ಇಲ್ರಿ ಅತ್ಯಾರ, ಇವ್ರು ಬರ್ತಾರ ನನಗೆ ಹೆಂಗೆ ಗೊತ್ತಾಕತಿ? ಹೌದು, ಟಪಾಲ್ ಹಾಕಿದ್ರಲ್ಲ ಮತ್ತೆ ಮೊನ್ನೆ ನಿನ್ನ ಮಗಳು ಬರ್ದಿದ್ಲ ಅದ್ರಾಗ ಏನ್ರ? ಅಲ್ರಿ ಅತ್ಯಾರ, ನಿಮ್ಮ ಇದ್ರಿಗೆ ಓದೇನದನ್ನ ಓದ್ಸೇನಿ, ಇವ್ರ ಓದ್ಯಾರ. ಅಂದ್ರೆ ನನ್ನ ಮಗಳು ಹಂಗೆ ಬರ್ದಿದ್ರೆ ನಿಮಗೆ ಕಿವಿಗೆ ಬೋತಿದ್ದಿಲ್ಲನ? ಅವ್ವ ಬಾರ ಮಗಳ, ಆರಾಮದಿಯಾವ? ಆರಾಮದಿರಿ ಯಾರ? ಹ್ಞೂ ರೀ ಅತ್ಯಾರ, ಆರಾಮದೇನ್ರಿ? ಆರಾಮದಿರಮ್ಮಾರ? ಹ್ಞೂನಪ್ಪ ಆರಾಮದೇನಿ. ಏನು ಪಟ್ಟಂತ ಬಂದ್ಬಿಟ್ರಿಪ್ಪ. ಭಾಳ ಖುಷಿ ಆಯ್ತು. ಬರ್ರಿ ಒಳಗೆ ಬರ್ರಿ. ಏನಾರ ಜಗಳ ಮಾಡಿದ್ಲನಪ್ಪ ಈಕಿ? ಯಾಕೆ ಪಟ್ಟಕ್ಕನ ಅಂತ ಬಂದ್ರಿ? ಇಲ್ರಿ, ಜಗಳ ಎಲ್ಲ ಏನಿಲ್ಲ. ಅಂದ್ರೆ ನಮ್ಮವ್ವ ಮತ್ತು ನಮ್ಮಪ್ಪ ಮಗಳ ಮನೆಗೆ ಹೋಗಿದ್ರೆ ಮನ್ಯಾಗ ಯಾರಿದ್ದಿದ್ದಿಲ್ಲ. ಈಗ ಒಂದು ಹೋಗಿ 3-4 ದಿನ ಆತವ್ರ. ಈಕಿ ನಮ್ಮವ್ನ ನೋಡ್ಬೇಕು ಅನ್ನದ್ಲ. ನನಗೊಂಚೂರು ಕೆಲಸನೂ ಇತ್ತು, ಆದರೂ ಈಕಿ ಭಾಳ ಅನ್ನೋದಕ್ಕೆ ಈಕಿನ ಬಿಟ್ಟು ಹೋಗುಂತಡಿ ಅಂತ ಬಂದೆ. ಅಲ್ಲ ನೀವು ಬರ್ರಿ ತಮ್ಮರ, ಇರು ಒಳಗೆ ಬರ್ರಿ. ಇಲ್ರಿ, ನಂದು ಭಾಳ ಅಗದಿ ಅರ್ಜೆಂಟ್ ಕೆಲಸ ಐತ್ರಿ. ನನಗೆ ಇಲ್ಲಿರುವಷ್ಟು ಇದು ಇಲ್ಲಿಗ ಅಲ್ಲೇ ಊರಾಗ ಆಳಿಗೆ ಹಚ್ಚಿ ಬಂದೇನಿ. ಕಡ್ಲಿ ಬಡ್ಯಾಕತ್ತಾರ, ಆಮೇಲೆ ಇದು ಜ್ವಾಳದ ಲೋಡ್ ಹೊಂಟಾವ, ಭಾಳ ಕೆಲಸ ಅದಾವ್ರಿ. ಅಷ್ಟು ಕೆಲಸದಿಂದಾಗ ಈಕಿ ಏನು ಕಾಡಕತ್ಲನಪ್ಪ ನಿನಗೆ ನಾನು ನಮ್ಮವ್ನ ನೋಡಬೇಕು ಅಂತೇಳಿ? ಇರ್ಲಿ ಬಿಡ್ರಿ, ಇರ್ಲಿ. ಆಕಿನೂ ಕೇಳಾಕತ್ತೆ ಭಾಳ ದಿನ ಆಗಿತ್ತು, ಅದಕ್ಕೆ ಕರ್ಕೊಂಬಂದೆ. ನಾ ಈಗ ಹೋಗಿ ಸಂಜೆಗೆ ಹೊಳ್ಳಿ ಬರ್ತೇನೆ ರೀ ಅತ್ಯಾರ. ಹೌದಾ? ಏನು ಅಲ್ಲೇ ಒಂದು ತಾಸು, ಇಲ್ಲಿ ಇತ್ತಾಗ ಬಂದ್ರೆ ಒಂದು ತಾಸು, ಬಸ್ಸಿಗೆ ಬರ್ತೀರೇನು? ಆಯ್ತು ತಗೋರಿ. ಈಗ ಒಂದಿಷ್ಟು ನೀರು ಕುಡಿದು ಮಜ್ಜಿಗೆ ಕುಡ್ದಾರ ಹೋಗುವಂತ್ರಿ, ಬರ್ರಿ. ಇಲ್ರಿ ಬರ್ತೇನೆ. ಈ ಬಸ್ ಮ್ಯಾಗ ಹೋಗೈತಿ, ಈಗ ಮ್ಯಾಗಿನ ಓಣಿಗೆ ಹೊಳಸ್ಕೊಳಕ್ಕೆ. ನಾ ಈಕಿನ ಇಲ್ಲಿ ಬಿಟ್ಟೇನಲ್ಲ, ಈಗ ಸೀದಾ ಹೋಗಿ ಅದ ಬಸ್ಸಿಗೆ ಹತ್ತಿ ಬಿಡ್ತೇನೆ. ಹಂಗಾರೆ ಸರಿ ರೀ. ಅಲ್ಲ ಮನೆಗೆ ಬಂದು ಹಂಗೆ ಹೊಂಟಿರಿ, ನಮಗೊಂದು ನಮ್ಮ ಮನ್ಯಾಗ ಆತೈತಿ. ನಮ್ಮ ಮನೆಯವ್ರಿಗೆ ವಿಚಾರ ಗೊತ್ತಾದ್ರೆ ನಮ್ಮನ್ನು ಕಡ್ದ ಬಿಡ್ತಾರೆ, ಬಿಟ್ಟು ಹಂಗೆ ಹೋದ್ರ ಅಂತೇಳಿ. ಅದಕ್ಕೆ ಅಂದೆ ನಾನು. ಇಲ್ರಿ ಐತಿರ, ಲೇಟ್ ಆಕತಿ, ಹೊತ್ತಾಕತಿ. ನಾ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಬರ್ತೇನೆ ತಗೋರಿ. ಸಂಜೆಗೆ ಇಲ್ಲೇ ಬರ್ತೇನೆ ತಗೋರಿ. ಆಯ್ತು ತಗೋರಿ. ಅಲ್ಲೇ ಅಷ್ಟು ಕೆಲಸ ಐತಂದ್ರೆ ಯಾಕೆ ಅವಸರ ಮಾಡಿದ್ದಿ ಪಾಪ? ನೋಡು, ಇಲ್ಲಿ ಬಿಡಾಕಾಗೆ ಬಂದಾರ ಅಂದ್ರೆ ಎಷ್ಟು ಉಪದ್ರ ಕೊಟ್ಟಿರ್ಬೇಕು ನೀ. ಇಲ್ವಾ, 1-2 ಸಲ ಕೇಳಿದ್ದೆ ಅಷ್ಟೇ. ನಂಗೇನು ಇಲ್ಲಿ ಇಷ್ಟು ಕೆಲಸ ಐತೆ ಅಂತೇನು ಗೊತ್ತಿದ್ದಿಲ್ಲ. ಸರಿ ಬಾ ಒಳಗೆ ಬಾ.
ಅಯ್ಯಯ್ಯಯ್ಯ, ಸೀಮೆಗೆಲ್ಲ ತಾಯಿ ಸೀಮೆಗೆಲ್ಲದ ಮಗಳು. ಏನ್ ಪ್ರಪಂಚದಾಗ ನೀವ ಎಟ್ಟ ನೋಡಿರೋದು. ಏನ್ ಮಗಳು ಬಂದ್ಬಿಟ್ಲ ಅಂತ ಹೊಲಕಿಸ್ ತೊಳಕ್ ಕರ್ಕೊಂಡು ಹೊಂಟಾಳ. ಆಕೆ ನೋಡು ಸುಟ್ಕೈ ಸುರೇಕೊಂಡು ನೀನು ತರಬಾರ್ದನ್ಲೆ. ಅಮ್ಮದಳ ಮನ್ಯಾಗ ಅನ್ನೋದು ಏನು ಹೆಚ್ಚಿನ ಇಲ್ಲ ಕಾಂತತಿ. ನಂಗೆ ಗೊತ್ತಾಗಲಿಲ್ಲ ನೀನು ತರ್ಬೇಕಂತೇಳಿ. ಇನ್ನೂ ಹಿಂಗೆ ಮಾತಾಡ್ತಾಳಂದ್ರೆ ಈಕೇನು ಗಂಡನ ಕೊಟ್ಟು ಬಾಳೆ ಮಾಡಕತ್ತಿಲ್ಲ ಬಿಡು ಈಕೆ. ವಿಚಾರಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿ. ಬಾಳೆ ಮಾಡತ್ತಿಲ್ಲ ನೀನು ಹಂಗ ಅಂತಿ, ಅವರು ಹಂಗ ಅಂತಾರೆ. ಬಾಯಿ ಮುಚ್ಚವೆ. ಯಾವಾಗ ನೋಡಿದ್ರೆ ಏನರ ಒಂದು ಅದ್ರಾಗ ಇರ್ತಿ. ಇಲ್ಲೇ ಇದ್ದಾಗೂ ಹಂಗ ಮಾಡ್ತಿದ್ದಿ, ಈ ಗಂಡು ಮನೆಗೂ ಗಂಡು ಮನೆಯಿಂದ ಬಂದ್ರು ಹಿಂಗ ಮಾಡ್ತಿ. ನೀ ನಡಿ ಒಳ ನಡಿ. ಅಮ್ಮ ಅಯ್ಯ ಮೊಮ್ಮಗನ ಬಾರಯ್ಯಪ್ಪ ಬಾ. ಬಾರ ನನ್ನ ಸರ್ದಾರ ಬಾರಪ್ಪ. ಬಾರ ನನ್ನ ಮೊಮ್ಮಗನ. ನಿಮ್ಮವು ಬರಲಿಲ್ಲ, ಒಬ್ಬನ ಬಂದೆ ಬಸ್ಸಿಗೆ. ಹ್ಞೂ ಬೇ ಒಬ್ಬನ ಬನ್ನಿ. ಯಮ್ಮ ನಿನ್ನ ಕಡೆ ಒಟ್ಟು ಮಾತಾಡ್ಬೇಕಿತ್ತು. ಅಂದಂಗೆ ಮಾವ ಅತ್ತಿ ಎಲ್ಲೋಗ್ಯಾರ? ಮಾವ ಅತ್ತಿ ಮಾವ ಹೊಲಕ್ಕೆ ಹೋಗ್ಯಾನ. ಅತ್ತಿ ರೊಟ್ಟಿ ಗಂಟು ಕೊಡಕ್ಕೆ ಹೋಗ್ಯಾಳ. ಇನ್ನು ಈರಿ ಅರ್ಬಿಗೆ ಹಾಕತ್ತಾಳ ಹಿತ್ತಲಾಗ. ಕರೀಲೆ ತಡಿ ಒಂದು ತಟ್ಟಗೆ ವಾಟೆ ಚಾ ಮಾಡಿಕೊಡ್ತಾಳ. ಬೇಡ ಬೇಡ, ಒಂದು ಮಾತು ಇತ್ತಡಿ ಇಲ್ಲ ಅಂತ ಕರಿತೇನೆ ನಾನು. ಇರಮ್ಮ ಬಾಯಿಲೆ. ಮಾವನ ದನಿ ಆದಂಗತ್ತಲ್ಲ. ಮಾವ ಬಂದಾನ? ಓ ಮಾವನ ಬಂದಿರ್ಬೇಕು. ತಡಿ ಕರಿತೀನಿ. ಮಾವ ನೀನೇ ಯಾವಾಗ ಬಂದಿ? ಈಗ ಬಂದೆ. ಅದು ನಿನ್ನ ಕಡೆ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಅಂತಿಲ್ಲ ಮಾವ. ಏನೇ? ಯಮ್ಮ ನಮ್ಮವ್ವ ಏನು ಹೇಳ ಗೊತ್ತನ? ಹೌದಾ? ಹೋಗೋಯಪ್ಪ ಬೇಡಪ್ಪ ಯಪ್ಪ ಬೇಡಪ್ಪ. ಮಾನ ಮರ್ಯಾದೆ ದೊಡ್ಡದು, ಇದೆಲ್ಲ ಏನು ಬೇಡ. ಅಲ್ವೇ ನನಗೆ ಈರಿ ಮೇಲೆ ಮನಸ್ಸೈತಿ. ಈರಿಗೂ ನನ್ನ ಮೇಲೆ ಮನಸ್ಸೈತಿ ಅಂತ ಮಾಡೀನಿ ನಾನು. ಇನ್ನು ನಿನಗೆ ನನ್ನ ಮನೆ ನಾನು ಹೆಂಡತಿ ಆಗ್ಬೇಕಂತೇಳಿ ಈರಿ ನಿನಗೆ ಆಸೆ ಐತೆ ಇಲ್ಲ? ಇನ್ನು ಅವನ ಸೊಸೆ ಆಗ್ಬೇಕಂತ ಆಸೆ ಐತೆ ಇಲ್ಲ ಹೇಳಿ ನೀನು? ಈಗ ಅಪ್ಪಂತರು ಅವ್ರ ಅವ್ನ ಮಾತು ಕೇಳಕತ್ತಾನ. ಅವ್ವ ಅವ್ರ ವಿರೋಧವಾಗಿ ನಡೆಯೋಕೆ ಆಗೋದಿಲ್ಲ ಏನು. ಆಮೇಲೆ ಇನ್ನೊಂದು ಏನಂದ್ರೆ ಅಮ್ಮ ಆಕಿ ಹಿಡಿದು ಹಠನ ಆಕಿ ಹ್ಞೂ ಅನ್ನೋದಿಲ್ಲ. ಈಗ ಅದಕ್ಕೆ ಎಲ್ಲರನ್ನ ಇರೋದು ಹಾಕೋಬೇಕಂದ್ರೆ ಈಗ ನಾನು ಈಗ ಅದಕ್ಕೆ ಅವು ಹೇಳಾಳ ತಾಳಿ ಕಟ್ಕೊಂಡು ಕರ್ಕೊಂಬಾ, ಈ ವಿಚಾರ ಗುಲ್ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಗಪ್ಚಿಪ್ ಕಟ್ಕೊಂಡು ಇಲ್ಲಿ ಕರ್ಕೊಂಬಾ ನೀನು. ಇಲ್ಲೇ ಇಲ್ಲೇನಾತ ಅಂತೇಳಿ ನಿಮ್ಮೂರಾಗ ಯಾರಿಗೆ ಗೊತ್ತಾಗಬೇಕು, ಇಲ್ಲೇ ಸುದ್ದು ಮಾಡಿ ಒಮ್ಮೆಕ ಮತ್ತಷ್ಟು ಕೂಡಿ ಮದುವೆ ಮಾಡ್ತೀವಿ ಅಂತ ಹೇಳಾಳ. ಇದು ಯಾರಿಗೆ ಮತ್ತೆ ಹರಡುದಿಲ್ಲ ತಗೋಬೇ, ಹಂಗೆ ಮಾಡ್ತೀವಿ. ಒಟ್ಟು ಏನೋ ತಾಳಿ ಕಟ್ಕೊಂಡು ಹೋದ್ವಿ ಅಂದ್ರೆ ತಾವ ಸುಮ್ಮನಕ್ಕಾರ ಅಂತ ನಮ್ಮವ್ವ. ನೋಡಪ್ಪ ಬೇಡ ಅಂತ ನಾ ಹೇಳ್ತೇನೆ, ಮತ್ತೆ ಮಾಡ್ಕೋತೇನೆ ಅಂತ ನೀ ಅಂತಿ. ಇದು ಯಾಕ ಏನಪ್ಪ ನನಗೊಂದು ನಮ್ಮನೇನ ನೋಡಪ್ಪ. ನೀ ಏನಾಗೋದಿಲ್ಲ ಸುಮ್ಮನೆ ಇರ್ಬೇ. ಈರಿ ನಿಂಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಆಯ್ತಿಲ್ಲ? ಇಷ್ಟ ಆಯ್ತು ಮಾವ. ಇದೇನು ಹಿಂಗೆ ಕೇಳ್ತಿ? ಮೊನ್ನೆ ಅವತ್ತು ನಿಮ್ಮ ಮನ್ಯಾಗ ಆಗೋದಿಲ್ಲ ಅಂತ ಹೇಳಿ ಕಳ್ಸಿದ್ದಕ್ಕೆ ನಾ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ದೆ ಗೊತ್ತನ. ಅಪ್ಪ ಮತ್ತೆ ಬೇರೆ ಇವ ಮನೆ ಊರಾಗಿದ್ನಲ್ಲವ, ಅವನ ಹೆಸರು ಸುಡ್ಗಾಡ, ನನಗೂ ಭಯ ಬರಲ್ಲ. ಅವ್ನು ಕೇಳ್ತಾನೆ ಅಂತ ಹೊಂಟಿದ್ರು. ಅವ್ನು ಕೇಳಬೇಡ ಅಂತೇಳಿ ತಡೆದು ನಿಲ್ಸಿದ್ದೆ ನಾನು ಗೊತ್ತನ. ನಾನು ಬೇರೆದೊಂದು ಬೇಕಾದ್ರೂ ಮಾಡ್ಕೋತೀನಿ, ಇವನು ಅಲ್ಲ ನಮ್ಮ ಅವನ್ನ ಇನ್ನೊಂದು ಮಾತು ಕೇಳಬಾಯಪ್ಪ ಅನ್ನಕತ್ತಿದ್ದೆ ಗೊತ್ತನ. ಆದ್ರೆ ನಿಂಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಎಲ್ಲಿ ಮರ್ಯಾದೆ ಕೊಡ್ತಾರೆ, ಎಲ್ಲಿ ಬೆಲೆ ಕೊಡ್ತಾರೆ, ನಮ್ಮ ಇಷ್ಟ ಕಷ್ಟ ಕೇಳ್ತಾರೆ. ನೀ ಸುಮ್ಮನೆ ನಿನಗೆ ಗೊತ್ತಾಗೋದಲ್ಲ ಬಾಯಿ ಮುಚ್ಕೊಂಡಿರ ಅಂದು ನಮ್ಮಪ್ಪ ಮದುವೆ ಮಾತುಕತೆ ಮಾತಾಡ್ತೀನಿ ಅನ್ನಕತ್ತಿದ್ದ. ಹಂಗಾರ ಬಾ ಇಬ್ರು ಮದುವೆ ಮಾಡ್ಕೊಂಡು ನಮ್ಮ ಊರಿಗೆ ಹೋಗೋಣ. ಯಮ್ಮ ನಮ್ಗೆ ಆಶೀರ್ವಾದ ಮಾಡ್ಬೇ. ಏನು ಮಾತಾಡ್ತಿಲ್ಲ? ನಿಂಗೆ ನಿನ್ನ ಮಗಳ ಮ್ಯಾಗ ಪ್ರೀತಿ ಐತಿಲ್ಬೇ, ನಂಬಿಕೆ ಐತಿಲ್ಲ? ಆಯ್ತಿಪ್ಪ ಹಂಗಂತೇಳಿ ಮನೆಗೆ ಯಾರಿದ್ದ ನೀ ಮದುವೆ ಮಾಡ್ಕೊಂಡು ಹೋಗ್ತೇನಂದ್ರೆ? ಮದುವೆ ಮಾಡ್ಕೋತೀನಿ, ಮಾವ ಬರಲಿ ನಾ ಮಾತಾಡ್ತೀನಿ. ತಾಳಿ ತೊಗೊಂಡೇನಿ, ಅವ್ವ ಹೇಳಾಳ ಇದ ಮೂರ್ತಾಗ ತಾಳಿ ಕಟ್ಟಂತೇಳಿ. ಕಟ್ಲಿ? ಹ್ಞೂ ಮಾವ ಕಟ್ಟೆ. ಅಪ್ಪ್ಯಾ ಏನ್ಲ ಇದೆಲ್ಲ? ನಿನಗೇನಾತ್ಲ? ಅಕ್ಕಿ ಕುತ್ತಿಗೆ ಯಾಕೆ ತಾಳಿ ಕಟ್ಟಿದಿ? ಅದು ನನಗೆ ಅಕ್ಕಿ ಅಂದ್ರೆ ಇಷ್ಟ, ಅದಕ್ಕೆ ನಮ್ಮ ಮನೆ ಮದ್ವೆಗೆ ಒಪ್ಪವಲ್ರತ್ತಿ, ಅದಕ್ಕೆ ತಾಳಿ ಕಟ್ಟೀನಿ. ನಾನು ಕರ್ಕೊಂಡು ಹೋಗ್ತೇನೆ ನಮ್ಮ ಮನೆಗೆ. ನಿನ್ನ ಮ್ಯಾಗ ನನ್ನ ಹೆಂಡತಿಯಾಗಿ ನಮ್ಮ ಓನ್ ಸೊಸೆಯಾಗಿ ಚಂದಾಗಿರ್ತಾಳಕ್ಕಿ. ಯವ್ವ ನೀ ಏನು ಅನ್ಬೇಡ, ನನಗೂ ಮಾವ ಅಂದ್ರೆ ಇಷ್ಟ. ಹೆಂಗಿದ್ರು ನಿಮಗೂ ಲಗ್ನ ಮಾಡ್ಬೇಕಂತ ಇತ್ತಿಲ್ಲ. ನನಗೆ ಮಾವ ಅಂದ್ರೆ ಇಷ್ಟ. ಬಾಯಿ ಮುಸ್ತಿನ ಕೆಲ ತಗೋಲೆ ಮಿನ್ರಿ, ನಿನಗೆ ಎಷ್ಟು ಹೇಳ್ಬೇಕಲ್ಲ ನಿನಗೆ? ಆ ಮನ್ಯಾಗ ಬೇಡ, ಅವ್ರು ಬರಬರಿ ಇಲ್ಲ, ಅವ್ರು ಹಿಂಗೆ ರೊಕ್ಕ ಕೇಳ್ಯಾರ, ಇಷ್ಟು ವರದಕ್ಷಿಣೆ ಕೇಳ್ಯಾರ, ಎಲ್ಲಿಂದ ಕೊಡಕತ್ತಿ ಬೇಡ ಅಂತ ಹೇಳಿಂದ ಇಲ್ಲೇ ಮದುವೆ ಮಾಡ್ತೀನಿ ಅಂತೇಳಿ ನಿಮ್ಮಪ್ಪ ಅಲ್ಲಿ ಹೊಲದಾಗ ಅವ್ರು ಯಾರು ಭಯ ಬರೋದಲ್ಲ ಇವನ್ ಕೂಟ ಲಗ್ನ ಮಾಡ್ಬೇಕಂತೇಳಿ ಅವ್ರು ವಿಚಾರ ಮಾಡ್ಯಾರ. ನೀ ನೋಡಿದ್ರೆ ಇಂಥದ್ದು ಮಾಡ್ಕೊಕೂತಿಯೇನ? ಅಲ್ಲ ನಿಮ್ಮವ್ಗೆ ಹೇಳಿಯ ಇದನ್ನ ನೀನ ಬಂದ ಮಾಡಿಯ? ನಿಮ್ಮವ್ನ ಹೇಳಿದ್ರು ಕಳ್ಸಾಳ ಮತ್ತೆ? ಇಲ್ಲಿಲ್ವೇ ನಮ್ಮವ್ ಏನು ಹೇಳಿಲ್ಲ. ಏನು ಹೇಳಿಲ್ಲ, ನೀನಾಗೆ ಬಂದು ಇಂಥ ಕೆಲಸ ಮಾಡಿದ್ದೀನಿ ನೀನು. ಅಲ್ಲ ಒಟ್ಟು ಮರ್ಯಾದೆ ಕಳೆಯಕ್ಕೆ ಏನು ಬೇಕಲ್ಲ ಎಲ್ಲ ಮಾಡಾಕತ್ತಿ ಹೇಳಪ್ಪ. ಊರಾಗ ಮಂದಿ ಏನಂತಾರ ಏನಲ್ಲ, ಇಂಥವ್ನ ಮಗಳು ಹಿಂಗೆ ಓಡೇಗಿ ಮದುವೆ ಮಾಡ್ಕೊಂಬಂದ್ಲು ಅಂತೇಳಿ ಅಲ್ಲಿಗೆ ಏನು ಉಳಿತಯ್ಯಪ್ಪ, ನಮ್ಮ ಮರ್ಯಾದೆ ಏನು ಉಳಿತು ಹೇಳಿ ನಾ ನೋಡುನು. ಅಲ್ಬೇ ನೀ ಯಾಕೆ 10 ಮಂದಿ ಮುಂದೆ ಅಂತಿ ಅದನ್ನ? ಈಗ ನಾ ಮನ್ಯಾಗ ಇಲ್ಲಿ ತಾಳಿ ಕಟ್ಟೇನಿ, ಹೊರಗಿನ ಮಂದಿಗೆ ಯಾಕೆ ಗೊತ್ತಾಕತಿ? ಸುಮ್ಮನೆ ಇದ್ಬಿಡು, ನೀ ಹೇಳಕ್ಕೆ ಹೋಗ್ಬೇಡ ಬೇತಿ. ಈಗ ನಾ ಯಾಕೆ ಕಟ್ಟೇನಿ ಹೇಳ? ನನಗೂ ಈಗಿನ ಮಾಡ್ಕೋಬೇಕಂತ ಆಸೆ, ಈಕಿಗೂ ನಾನು ಮಾಡ್ಕೋಬೇಕಂತ ಆಸೆ. ಈಗಿನ ನಮ್ಮ ಮನೆ ಸೊಸಿ ಮಾಡಿ ಕಳಿಸ್ಬೇಕಂತೇಳಿ ಅಮ್ಮಗೂ ಆಸೆ ಇತ್ತು, ನಮ್ಮವ್ಗೂ ತೊಗೋಬೇಕಂತ ಆಸೆ ಇತ್ತು. ಆದ್ರೆ ನಮ್ಮ ಆಸೆಗಳಿಂದ ನಡಿವಲ್ತಲ್ಲಿದ್ದು. ನಮ್ಮಪ್ಪ ಅವ್ರವ್ನ ಮಾತು ಮಿಕ್ಕುದಿಲ್ಲ, ನಮ್ಮ ಅಮ್ಮನ ಮಾತು ನಮ್ಮ ಮನ್ಯಾಗೆಲ್ಲ ಪೂರ ಒಯ್ಯದ ವಾಕ್ಯ. ಹಂಗಂತೇಳಿ ಈಗ ಅವ್ರನ್ನ ಇರೋದು ಹಾಕೊಂಡು ಮಾಡ್ಕೊತೇನೆ ಅಂದ್ರೆ ಅವ್ರು ಬಿಡುದಿಲ್ಲ. ಅದಕ್ಕೆ ಮದುವೆನ ಮಾಡ್ಕೊಂಡ್ಬಿಟ್ಟೆ ನಾನು. ಸೀದಾ ಆಕಿನ ಹೆಂಡತಿ ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಏನು ನೀವು ಇಲ್ಲಿ ಊರಾಗ ಯಾರಿಗೆ ಉಸುಲು ಹೊಡ್ಯಾಕೆ ಹೋಗ್ಬೇಡ್ರಿ, ಸುಮ್ಮನೆ ನನ್ನ ಜೊತೆಗೆ ನಾ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ನಮ್ಮ ಮನೆಯಾಗ ಏನು ಮಾತುಕತೆ ಆಕತ್ತ ಆಗೋಲ್ತಕ ಕಡಿಗೆ ಏನು ಮಾವನ್ನ ಕರ್ಕೊಂಡು ಹೋಗ್ತಾನೆ ಈಗ ಜೊತೆಗೆ. ಕಡಿಗೆ ನಾನು ಮದ್ವಿನ ಮಾಡ್ಕೊಂಡ್ಬಿಟ್ಟೇನಿ, ಇನ್ನೇನು ಮಾಡ್ತಾರ? ತಾಳಿ ಕಟ್ಟು ಆತ್ ತಗೋ ಇನ್ನೊಮ್ಮೆ ಲಗ್ನ ಮಾಡ್ತೀವಿ ಅಂತಾರೆ. ಲಗ್ನ ಮಾಡ್ಕೊಂಡು ಉಳ್ಕೊಂಡ್ಬಿಡ್ತೇನೆ, ಮುಗೀತಪ್ಪ ಅಷ್ಟೇ. ಹೊರಗಿನ ಮಂದಿಗೆ ನೀವರ ಯಾಕೆ ಹೇಳ್ತೀರಿ, ನಾವರ ಯಾಕೆ ಹೇಳುನು? ಯಪ್ಪ ದೇವ್ರ ಏನು ಮಾಡಿದಪ್ಪ ಯಪ್ಪ ನೀನು.
ಏನು ನಿನಗ ಬಿಟ್ಟಿದ್ದಪ್ಪ, ನಾ ಏನು ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಮಾವ ಬರ್ತಾನ, ನಿಮ್ಮ ಮಾವ ಉಂಟು, ನೀವು ಉಂಟು ಅಷ್ಟೇ. ಬರ್ತಾರೀಗ ಅವರು ಬರೋ ಹೊತ್ತಾತ್, ಸ್ವಲ್ಪ ಸಮಯದ ನಂತರ. ಇರಿ, ಏನಿದ್ ನಿನ್ ಕೊಳ್ಳಾಗ ತಾಳಿ? ಮಾವ ಕಟ್ಟಿದ. ಯೋ ಯೋ ರಾಮ್ಯ, ಏನ್ಲ ಇದೆಲ್ಲ? ಅದು ಮಾವ, ನಮ್ಮವ್ವ ನೀ ಆಕಿಗೆ ತಾಳಿ ಕಟ್ಟಿ ಕರ್ಕೊಂಬ ಅಂತ ಹೇಳಿದ್ಲು, ಅದಕ್ಕೆ ಕಟ್ಟಿದೆ. ಏನ ನಮ್ಮ ತಂಗಿ ಹೇಳಿದ್ಲ? ಯೋ ದೇವ್ರಿ, ಇದೇನ್ವಾ ಹಿಂಗಂತೀನಿ, ನೀನು ಹಿಂಗಂತೀಯಲ್ಲಪ್ಪ ನೀನು? ಅಲ್ಲ, ನಮ್ಮ ತಂಗಿ ಹಿಂಗೆ ಯಾಕೆ ಹೇಳಿದ್ಲಕ್ಕಿ? ಅಲ್ಲ, ನಿಮ್ಮ ಅತ್ತಿಗೆ ನಿಮ್ಮ ಅಮ್ಮಗ ನಿಮ್ಮ ಅಪ್ಪಗ ಮನಸ್ಸಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕಪ್ಪ. ಸುಮ್ಮನೆ ಇವೆ ಹಿಂಗೆ ಮಾಡೋದೆಲ್ಲ ಚಲೋ ಅಲ್ಲಪ್ಪ. ಅವ್ವ ಅಂದಾಳ, ಲಗ್ನ ಮಾಡ್ಕೊಂಬ, ನೀ ಯಾರೇನು ಅನ್ನೋದಿಲ್ಲ, ನಾ ಮನೆ ತುಂಬಿಸ್ಕೊತೀನಿ, ನಾನು ಸೊಸೇಕಿ ಅಂತ ನಿಂದಿರ್ತೀನಿ, ಬಾಯಿ ಮುಚ್ಕೊಂಡಿರ್ತಾರೆ. ಆದ್ರೆ ಇವ್ರನ್ನ ಕೇಳಿ ಲಗ್ನ ಆಗಕ್ಕೆ ಹೋದ್ರೆ ಲಗ್ನ ಮಾಡ್ಕೊಳಕ್ಕೆ ಬಿಡುದಿಲ್ಲ ಇವ್ರು. ಆಮೇಲೆ ನಮ್ಮ ಅಣ್ಣಗೆ ಅಷ್ಟು ವರದಕ್ಷಿಣೆ ಇಷ್ಟು ವರದಕ್ಷಿಣೆ ಕೇಳ್ತಾರೆ. ಎಲ್ಲಿಂದ ಕೊಡ್ಬೇಕು ನಮ್ಮ ಅಣ್ಣ? ನಮ್ಮ ಅಣ್ಣಗೆ ₹1 ಇಸ್ಕೊಳ್ಳಾರ್ದಂಗೆ ನನ್ನ ಮಗಳು ತೊಗೋತೀನಿ ನಾನು ಅಂತೇಳಿ ಅವ್ವ ಮಾಡ್ಕೊಂಬ ಅಂದ್ಲು. ಅಲ್ಲಪ್ಪ, ಊರಾಗ ಮರ್ಯಾದೆ ಹೋಗಿ ಮಗಳ ಮದುವೆ ಮಾಡುದು? ಮಾವ ಯಾರ ಮುಂದೆ ಉಸುಲು ಹೊಡ್ಯಾಕ ಹೋಗ್ಬೇಡ, ಇಲ್ಲೇ ಮನ್ಯಾಗ 4 ಗಾಡಿ ನಡಕಾಗೈತಿ. ಸುಮ್ಮನೆ ಆಕಿನೂ ಕರ್ಕೊ, ನಾನು ಬರ್ತೇನೆ, ನೀನು ಬಾ. ಅಲ್ಲೇ ನಮ್ಮ ಗಿರ್ಜಕ್ಕಾರ ಬಂದಾರ, ನಮ್ಮ ಅಂಟಿ ಹಚ್ಚಿಗೋವಾರ, ಅವ್ರನ್ನ ಅಲ್ಲಿ ಮುಂದೆ ದಾರ್ಯಾಗ ಹೋಗಿ ನಮ್ಮ ಊರಿಗೆ ಇಳಿಸಿದ್ರಾತ, ಅವ್ರು ಇಳಿತಾರೆ. ಅವ್ರನ್ನ ಕರ್ಕೊಂಡು ನಾವೆಲ್ಲರೂ ಹೋಗುನಂತ ನಮ್ಮ ಮನೆಗೆ. ಒಳಗೆ ಹೋಗಿ ಅಲ್ಲಿ ಮಾತಾಡೋಣ, ಇಲ್ಲಿ ಯಾವ ಮಂದಿಗೂ ಉಸುಲು ಹೊಡಿಬೇಡ್ರಿ, ಅಲ್ಲೇ ಸೀದಾ ಹೋಗಿ ನಮ್ಮ ಮನ್ಯಾಗ ಮಾತಾಡ್ಕೊಂಡು ಮದುವೆ ನಿಶ್ಚಯ ಮಾಡ್ಕೊಂಡು ಮತ್ತೆ ನಿಮ್ಮ ಮಗಳು ಕರ್ಕೊಂಡು ನೀವು ಇಲ್ಲಿಗೆ ಬರ್ರಿ. ತಾಳಿ ಕಟ್ಟ್ಯಾರ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಮದುವೆ ಮಾಡಿ ಕೊಡ್ತಾನೆ, ನಮ್ಮ ಅಮ್ಮನ ಬಾಯಿ ಮುಚ್ಕೊಂಡಿರ್ತಾಳೆ. ಓ, ಇಷ್ಟೆಲ್ಲ ವಿಚಾರ ಮಾಡಿರಿ ನೀವು? ಆದರೂ 4 ಮಂದಿಗೆ ಗೊತ್ತಾಗ್ಲಾರ್ದಂಗೆ ಇರಂಗಿಲ್ಲ. ನಿಮ್ಮಮ್ಮರ ಹೇಳಿ ಸುಮ್ಮನೆ ಹರಲಿ ಮಾಡ್ತಾಳನ ಅಂತೇನೆ ನಾನು. ಏನು ಮಾಡೋದಂತೆ ನಾನು? ಯೋ ಮಾವ, ನಮ್ಮಮ್ಮ ಏನು ಇಲ್ಲಿ ಬರ್ತಾಳ ನೀ ಹೇಳಾಕ? ಅಲ್ಲೇ ಹೇಳ್ಕೊಂಡ್ರೆ ಹೇಳ್ಕೊಳ್ಬಿಟ್ಟು, ನೀ ತೆರಿಗೆ ಕೆಡ್ಸ್ಕೊಬೇಡ. ನಾವಿದ್ದು ಎಲ್ಲ ಚಂದಾಗಿ ಮಾಡಿರ್ತೀವಿ ಇಲ್ಲಿ ಮದ್ವಿನ. ಸುಮ್ಮನೆ ಹೂವನ್ ಮಾವನಿ. ನನಗೂ ನಮ್ಮ ತಂಗಿ ಮನೆಗೆ ಹೋಗಾಳ ನನ್ನ ಮಗಳಂದ್ರೆ ಖುಷಿನ ಬಿಡು. ಬಂಗಾರದಂಗೆ ನೋಡ್ಕೊತಾಳ, ಕಂಡು ಕೇಳಿದ ಸಂಬಂಧ ರಗದ ಸಂಬಂಧ ಮುಂದುವರಿತಂತೇಳಿ ಆತು. ಹಂಗಾಲಿ ಬಾ, ನಾನು ಬರ್ತೇನೆ ಬಾ. ಚಕಡ್ಯಾಗ ಹೋಗಿ ನಿನ್ನ ನನ್ನ ಮಗಳನ್ನ ಮನೆ ತುಂಬಿಸ್ತೇನೆ ಬಾ. ಆತ್ ಮಾವ, ಬಾ ಹೋಗುನ್. ಯಮ್ಮ, ಆಶೀರ್ವಾದ ಮಾಡ್ಬೇ, ಹೋಗ್ಬರ್ತೀವಿ. ಬಾಯ್ ರೀ, ನಮಸ್ಕಾರ ಮಾಡೋಣ. ಹೇಳ್ರಿಪ್ಪ, 10 ಮಕ್ಕಳನ್ನ ಸುಖವಾಗಿ 100 ಕಾಲ ಚಂದಾಗಿ ಬಾಡ್ರಿಪ್ಪ ಗಂಡ ಹೆಂಡತಿ. ದೀರ್ಘ ಸುಮಂಗಲಿ ಭವ. ಚಂದಿರಪ್ಪ, ಜೀವನದಾಗ ಇಬ್ರು ಚಂದಿರ್ರಿ. ಯಾಕತ್ತಿ ಅಳಕತ್ತಿ? ಏನೋ ಒಟ್ಟು ಗೊತ್ತಿಲ್ಲಪ್ಪ. ಮಗಳ ಮದುವೆ ಆತಂತೇಳಿ ಖುಷಿ ಪಡ್ಬೇಕ, ಏನು ಹಿಂಗೆ ಆತಂತೇಳಿ ದುಃಖ ಪಡ್ಬೇಕ ಗೊತ್ತಾಗವಲ್ತಪ್ಪ ನನಗೆ. ಆದ್ರೂ ಮಗಳ ಮದುವೆ ಆತಲ್ಲ, ಎಲ್ಲ ನನ್ನ ಮಗಳ ಮದುವೆ ಮಾಡಿದೆ ಆದಂಗೆ ಯಾರ್ದ ಆಗಿರಕ್ಕಿಲ್ಲ ಕಾಣ್ತೈತಲ್ಲ. ಅದೇ ಒಂಥರ ನೋಡಪ್ಪ, ಮತ್ತೇನಿಲ್ಲ. ಆತು ಬಿಡ, ಚಂದಿರ್ರಿ ಅತ್ತಾಗಾರ. ನನ್ನ ಮಗಳ ಲಗ್ನ ಮಾಡ್ಕೊಂಡು ಹಿರೇ ಮನುಷ್ಯಳ ಆದೇವ ನೀನು. ಇನ್ಮೇಲೆ ಹುಚ್ಚುತ್ತರಂಗಿಲ್ಲ ಮನ್ಯಾಗ ಮಾಡ್ತಿದ್ದೆಲ್ಲ, ಹಂಗೆ ಮಸಿಗಿರಿ ಮಾಡ್ಕೊತ ಕಾಡಾಟ್ ಮಾಡ್ಕೊತ ಅಡ್ಡಾಡ್ಬಿಡ. ಏನು ಅತ್ತಿ ಮನೆ ಚಂದಾಗಿ ಬಾಳೆ ಮಾಡ್ಬೇಕು ನೋಡಿ ನನ್ನ ಮಗಳ. ಹ್ಞೂ ನಮ್ಮ ತಪ್ಪಾತ್ ಬೇಯವ್ವ. ನಿಮ್ಮಿಬ್ಬರು ಒಪ್ಪಿಗೆ ತಗೊಲಾರ್ದನ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ, ನಿನಗೆ ಬೇಜಾರಾತಂತ ಅನಿಸ್ತತಿ. ನನ್ನಂಗೆ ಕ್ಷಮಿಸ್ಬಿಡ್ಬೇ, ನನ್ನಂತ ಮಗಳ ಯಾರಿಗೆ ಹುಟ್ಟಬಾರ್ದು. ಬಿಡ್ತಾನವ, ನೀ ಯಾರನ್ನಾರ ಓಡಿಗೆ ಮಾಡ್ಕೊಂಡೇನ? ನಿನ್ನ ಮಾವನ್ ನೀ ಮಾಡ್ಕೊಂಡು ಮನ್ಸಿಗೆ ಬಂದವನ್ನ. ನಮ್ಗೇನು ಬೇಜಾರಿಲ್ಲವ ಮಗಳ? ಏನು ಬಂಗಾರದಂಥ ಮಗಳು ನೀ ಯಾಕೆ ಹುಟ್ಟಬಾರ್ದು? ಏನು ಅದೆಲ್ಲ ಏನು ತೆಲಾಕ ತಗೋಬೇಡ ನೀನು. ಏನು ನಮ್ಮ ತಂಗಿ ಮನೆಗೆ ಹೊಂಟಿಯಲ್ಲ, ಅದ ನನಗೆ ದೊಡ್ಡ ಖುಷಿ. ಮಾವ ಹೋಗುನ, ಮನ್ಯಾಗಲ್ಲ ಅವು ಹಾದಿ ಕಾಯ್ತಿರ್ತಾಳೆ. ಆಕಿಗೆ ಏನಾತ ಏನು ಅನ್ನೋದ ಒಂದು ಗಡಿಬಿಡಿ ಕಾಲು ನಿಂತಿರಂಗಿಲ್ಲ ಕಿನ್ನಲಕ್ಕೆ. ನಡಿಪ ಹೋಗುನ್. ಕಂಕಣ ಬಲ ಅನ್ನೋದು ಹಿರಿಯರು ಸುಮ್ಮನೆ ಮಾಡಿಲ್ಲ. ಏನು ಯಾವಾಗ ಯಾವ ಮನುಷ್ಯ ಕೂಡಿ ಬರ್ತೈತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಎಲ್ಲ ದೇವ್ರ ಪರಮಾತ್ಮ ಆಡಿಸೋ ಆಟ. ಏನು ಅವ ಹಿಂಗೆ ಆಗ್ಬೇಕು ನಿಮ್ಮ ಲಗ್ನ ಅಂತೇಳಿ ಬರೆದು ಬಿಟ್ಟಾನ, ಅದಕ್ಕೆ ನಿಮ್ಗೆ ಮಾಡ್ಕೋಬೇಕಂತ ಹಿಂಗೆ ಅನ್ಸೈತಿ ಅಷ್ಟೇ, ಮತ್ತೊಂದೇನಿಲ್ಲ. ದೇವ್ರ ಪರಮಾತ್ಮ ಆಡಿಸ್ದಂಗೆ ಆಟ ಇವೆಲ್ಲ. ನಾವು ನೀವು ನಿಮಿತ್ತ ಅಷ್ಟೇ. ಅವ್ರ ಆ ಸೈಡ್ ಬರ್ತಾರೆ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ